ಕ್ರಿಸ್ತನನ್ನು ಪಾಲಿಸುವುದರಲ್ಲಿ ಪ್ರಿಯರಾದವರೇ, ದೇವರು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಎಲ್ಲಾ ಮನುಷ್ಯರು ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ. ಈ ಯೇಸು ಕ್ರಿಸ್ತುವಿನಲ್ಲಿ ಇಡೀ 400 ವರ್ಷಗಳ ಕಾಲ ನಮ್ಮ ಪೂರ್ವಿಕರಾದಂತಹ ಇಸ್ರಾಯೇಲರು ಪರಲೋಕದ ಮನ್ನವನ್ನ ಕಳಶವನ್ನ ನಿಮ್ಮ ಹೃದಯಕ್ಕೆ ನಾನು ಹಾಕಿ ಬಯಸ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇಡೀ ಇಸ್ರಾಯೇಲ್ ಜನರು 400 ವರ್ಷಗಳ ಕಾಲ ದೇವರ ಮಹಿಮೆಯನ್ನ ಕಾಣ್ತಾರೆ. ಎಷ್ಟು ವರ್ಷ? ನಾವು ಇಡೀ ವರ್ಷವೆಲ್ಲ ನಾವು ದೇವರ ಮಹಿಮೆಯನ್ನ ಕಂಡಿರಬಹುದು. ಪರಲೋಕ ನಿತ್ಯ ರಾಜ್ಯವನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ದೇವದೂತರನ್ನ ಕಾಣ್ತಾರೆ, ಮೇಘಸ್ತಂಭ ಅಗ್ನಿಸ್ತಂಭವನ್ನ ಕಾಣ್ತಾರೆ. ಎಚ್ಚರವಾಗಿ ಕೇಳಿಸ್ಕೊಳ್ಳಿ. ನೀವು ಯಾವ ರೀತಿ ಕ್ರಿಸ್ತನ ನೀವು ಪಾಲಿಸ್ಕೊಳ್ತೀರಾ? ಅನೇಕರು ಭಾವಿಸ್ತಾರೆ ನನ್ನ ನಿತ್ಯ ಜೀವ ಫ್ರೀ ಆಗಿ ಸಿಗ್ತದೆ ಅಂತೇಳಿ. ತಪ್ಪು. ರಕ್ಷಕನಾದ ಯೇಸು 400 ವರ್ಷಗಳ ಕಾಲ ಪ್ರವಾದಿಗಳು ಕಳಿಸ್ತಾರೆ, ಮೋಶೆಯನ್ನು ಕಳಿಸ್ತಾರೆ. ಅಬ್ರಾಹ್ಮನ ಕರೆದಾಗ ಅಬ್ರಾಹ್ಮನೇ ಕಣ್ಣೆತ್ತಿ ನೋಡು ಅಂತ ಹೇಳ್ತಾರೆ. ಯಾಕಂದ್ರೆ ಭೂಮಿ ಮೇಲೆ ಅವ್ನು ನೋಡ್ಲಿಲ್ವಾ? ನೋಡ್ತಾನೆ. ಯಾರು ಕೂಡ ನೀತಿವಂತರಿಲ್ಲ. ಅಬ್ರಾಹ್ಮನ ನೀತಿ, ಅವನ ಡೆಡಿಕೇಶನ್, ತೀರ್ಮಾನವನ್ನ ಗಮನಿಸಿ ಅವನೊಬ್ಬ ದೊಡ್ಡ ವಿಗ್ರಹಾರಾಧನೆ ಮಾಡುವಂತ ಕಸೂತಿ ಕೆಲಸಗಾರ. ಅವನನ್ನು ದೇವರು ಕರೀತಾನೆ. ನಿಮ್ಮನ್ನ ವಿಗ್ರಹಗಳಲ್ಲಿ ಪಾಪಗಳಲ್ಲಿದ್ದವನ್ನ ದೇವರು ನಿಮ್ಮನ್ನು ಕರೆದಿದ್ದಾರೆ. ಹೀಗೆ ಕರೆದಾಗ ದೇವರು ಅಬ್ರಾಹ್ಮನನ್ನು ಕರೀತಾರೆ, ನೋಹನನ್ನು ಕರೀತಾರೆ. ಅವನ ಜನರೇಷನ್ ಹನೋಕನು ದೇವರ ಮರಣವನ್ನೇ ಕಾಣುವುದಿಲ್ಲ. ಹೀಗೆ ಮಲಾಕಿ ಗ್ರಂಥದವರೆಗೂ ನೀವು ನೋಡುವಾಗ ಅರಸರುಗಳನ್ನ ಕರೀತಾನೆ, ಪ್ರವಾದಿಗಳನ್ನ ಕರೀತಾನೆ. ಯಾರಲ್ಲೂ ಕೂಡ ದೇವರು ಉಪಶಮನ ಆಗ್ಲಿಲ್ಲ. ಆದ ಕಾರಣ ಸ್ವಹಸ್ತವೇ ಆತನಿಗೆ ಆಧಾರವಾಗ್ತದೆ. ಸ್ವಹಸ್ತ ಅಂದ್ರೆ ತನ್ನ ತಾನೇ ಬರಿದು ಮಾಡಿಕೊಂಡು ನರವತ್ತ ರೀತಿ ಲೋಕಕ್ಕೆ ರಕ್ಷಕನಾಗಿ ಬರ್ತಾನೆ.